ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಭೇಟಿ, ರಾಶಿ ಚಿನ್ನಾಭರಣ, ಕಂತೆ ನೋಟು, 6 ಅಧಿಕಾರಿಗಳಿಗೆ ಸೇರಿದ 35 ಸ್ಥಳಗಳಲ್ಲಿ ರೇಡ್, ಭ್ರಷ್ಟ ಅಧಿಕಾರಿಗಳ ಬಳಿ ಕೋಟಿ ಆಸ್ತಿ ಪತ್ತೆ. ಇದೆಲ್ಲವನ್ನು ನೋಡೋಣ ಲೋಕ ಭೇಟಿ ನ್ಯೂಸ್ ಟಾಪ್ 9ನಲ್ಲಿ. ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದಲ್ಲಿ ಭರ್ಜರಿ ಭೇಟಿಯಾಡಿದ್ದಾರೆ. ಆದಾಯ ಮೀರಿದ ಆಸ್ತಿ ಗಳಿಕೆ ಆರೋಪದ ಮೇಲೆ ದೊಡ್ಡ ಅಧಿಕಾರಿಗಳನ್ನೇ ಬಲೆಗೆ ಕೆಡವಿದ್ದಾರೆ. ಅವರ ಬಳಿ ಇದ್ದ ಚಿನ್ನ, ಬೆಳ್ಳಿ, ಕಂತೆ ನೋಟಿನ ರಾಶಿ ಕಂಡು ರೇಡ್ ಮಾಡೋಕೆ ಹೋಗಿದ್ದವರೇ ದಂಗಾಗಿದ್ದಾರೆ. ಪಳಪಳ ಹೊಳಿತಾರೋ ಚಿನ್ನದ ಸರ, ನೆಕ್ಲೆಸ್, ಕಿವಿಯೋಲೆ, ಕಣ್ಣು ಕುಕ್ಕುತ್ತಿರೋ ಬೆಳ್ಳಿ ಆಭರಣಗಳು, ಬೆಳ್ಳಿ ಪಾತ್ರೆಗಳು, ಅಷ್ಟೇ ಅಲ್ಲ ಕಂತೆ ನೋಟುಗಳು, ವಿದೇಶಿ ಮದ್ಯದ ಬಾಟಲ್ಗಳಿವೆ. ಇದೆಲ್ಲ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ನಿನ್ನೆ ಲೋಕಾಯುಕ್ತ ಪೊಲೀಸರು ನಡೆಸಿದ ರೇಡ್ನಲ್ಲಿ ಸಿಕ್ಕಿದ ವಸ್ತುಗಳು. ರಾಜ್ಯದ 6 ಸರ್ಕಾರಿ ಅಧಿಕಾರಿಗಳ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದಿತ್ತು. ಲೋಕಾಯುಕ್ತಕ್ಕೆ ಸಾಲು ದೂರು ಬಂದಿದ್ವು. ಅದೇ ದೂರಿನ ಜಾಡು ಹಿಡಿದ ಲೋಕಾಯುಕ್ತ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. 6 ಅಧಿಕಾರಿಗಳಿಗೆ ಸಂಬಂಧಿಸಿದ 35 ಸ್ಥಳಗಳಲ್ಲಿ ದಾಳಿ ನಡೆಸಿ ಕೋಟಿ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಬೆಸ್ಕಾಂ ಸಿಜಿಎಂ ನಾಗರಾಜ್ನ ಸಂಪತ್ತು ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿದ್ದಾರೆ. ಬೆಸ್ಕಾಂ ಸಿಜಿಎಂ ನಾಗರಾಜ್ ಬಳಿ 6.37 ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. 13 ನಿವೇಶನ, 2 ವಾಸದ ಮನೆಗಳು, ಕೃಷಿ ಜಮೀನು ಸೇರಿದಂತೆ 5.38 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. ಅಲ್ಲದೆ 16 ಲಕ್ಷ ಮೌಲ್ಯದ ಚಿನ್ನಾಭರಣ, 6.77 ಲಕ್ಷ ಹಾರ್ಡ್ ಕ್ಯಾಶ್, 11.19 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು, 13.50 ಲಕ್ಷ ಮೌಲ್ಯದ ವಾಹನ ಪರಿಶೀಲನೆ ವೇಳೆ ಪತ್ತೆಯಾಗಿವೆ. ಈ ಹಿಂದೆ 7 ಲಕ್ಷ ಲಂಚ ಪಡೆಯುವಾಗಲೇ ಬಲೆಗೆ ಬಿದ್ದಿದ್ದ ಬೆಸ್ಕಾಂ ಇಂಜಿನಿಯರ್ ನಾಗರಾಜ್ಗೆ ಮತ್ತೊಮ್ಮೆ ಲೋಕಾಯುಕ್ತ ಶಾಕ್ ತಟ್ಟಿದೆ. ಈತನಿಗೆ ಸಂಬಂಧಿಸಿದ 7 ಕಡೆ ತಲಾಶೆ ನಡೆದಿದೆ. ಬಳ್ಳಾರಿ ಹಾಗೂ ಬೆಂಗಳೂರಿನಲ್ಲಿ ಶೋಧ ನಡೆಸಿದ್ದು ರಾಶಿ ಆಸ್ತಿ ಪತ್ರ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಇಂದಿರಾನಗರದ ನಿವಾಸದಲ್ಲಿ 3 ಕೆಜಿಗೂ ಅಧಿಕ ರೆಡ್ ಸ್ಯಾಂಡಲ್ ಪತ್ತೆಯಾಗಿದೆ. ಜೊತೆಗೆ ಹುಲಿ ಉಗುರು ಕೂಡ ಸಿಕ್ಕಿದೆ. ಹೀಗಾಗಿ ಅರಣ್ಯ ಇಲಾಖೆಗೆ ಮಾಹಿತಿ ರವಾನೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿಯ ಪಿಡಿಒ ಡಿಎಂ ಪದ್ಮನಾಭ ಬಳಿನೂ ಕೋಟಿ ಆಸ್ತಿ ಪತ್ತೆಯಾಗಿದೆ. ಪಿಡಿಒ ಪದ್ಮನಾಭನ ಬಳಿ ಒಟ್ಟು 5.98 ಕೋಟಿ ರೂಪಾಯಿ ಆಸ್ತಿ ಪತ್ತೆಯಾಗಿದೆ. 1 ಕೈಗಾರಿಕಾ ನಿವೇಶನ, 2 ವಾಸದ ಮನೆ, 8.18 ಎಕರೆ ಕೃಷಿ ಭೂಮಿ, 1 ಫಾರ್ಮ್ ಹೌಸ್, ಅಲ್ಲದೆ 2.62 ಕೋಟಿ ಮೌಲ್ಯದ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ. ಇನ್ನು 28.75 ಲಕ್ಷ ಮೌಲ್ಯದ ವಾಹನ, 15 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಪತ್ತೆಯಾಗಿವೆ. ಬೆಂಗಳೂರು ದಕ್ಷಿಣ ತಾಲೂಕು ಚನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ಎಸ್ ಸುರೇಶ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ವೇಳೆ ಒಟ್ಟು 25.58 ಕೋಟಿ ಮೌಲ್ಯದ ಸ್ಥಿರ ಚರಾಸ್ತಿ ಪತ್ತೆಯಾಗಿದೆ. ಅಲ್ಲದೆ 16 ನಿವೇಶನಗಳು, 1 ವಾಸದ ಮನೆ, 7.6 ಎಕರೆ ಕೃಷಿ ಜಮೀನು, 2.11 ಲಕ್ಷ ಮೌಲ್ಯದ ಚಿನ್ನ, 2,07,25,000 ಮೌಲ್ಯದ ವಾಹನ ಪತ್ತೆಯಾಗಿದೆ. ವಿದೇಶಿ ಮದ್ಯ, ಕಂತೆ ಹಣ ಪತ್ತೆಯಾಗಿದೆ. ಇದಲ್ಲದೆ ಬೆಂಗಳೂರು ಪಿಡಬ್ಲ್ಯೂಡಿ ಇಂಜಿನಿಯರ್ ಸತೀಶ್ ಬಾಬು ಬಳಿ 4.52 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಇನ್ನು ಸೈಯದ್ ಮುನೀರ್ ಅಹಮದ್ ಎಡಬ್ಲ್ಯೂ ಕೆಆರ್ಐಡಿಎಲ್ ರಾಮನಗರ ಬಳಿ 5.48 ಕೋಟಿ ಮೌಲ್ಯದ ಸ್ಥಿರ ಹಾಗೂ ಚರಾಸ್ತಿ ಪತ್ತೆಯಾಗಿದೆ. ಉಳಿದಂತೆ ಆನೇಕಲ್ ನಗರ ಯೋಜನೆ ಜಂಟಿ ನಿರ್ದೇಶಕ ಮಂಜೇಶ್ ಬಳಿ 3.18 ಕೋಟಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ರಾಮನಗರದಲ್ಲಿ ಕೆಆರ್ಐಡಿಎಲ್ನ ಎಡಬ್ಲ್ಯೂ ಆಗಿರುವ ಮುನೀರ್ ಅಹಮದ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ಅಣ್ಣಪ್ಪ ಬಡಾವಣೆಯ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇರುವ ಫ್ಲಾಟ್ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಮುನೀರ್ ಮನೆಯಲ್ಲಿನ ಹಣ, ಚಿನ್ನಾಭರಣ ನೋಡಿ ಶಾಕ್ ಆಗಿದ್ದಾರೆ. ಮನೆಯಲ್ಲಿ ಕಂತೆ ನೋಟು, ಚಿನ್ನಾಭರಣ, ವಿದೇಶಿ ಕರೆನ್ಸಿಗಳು, ದುಬಾರಿ ಬೆಲೆಯ ವಾಚ್ಗಳು ಪತ್ತೆಯಾಗಿವೆ. ಮುನೀರ್ಗೆ ಸಂಬಂಧಿಸಿದ 6 ಸ್ಥಳದಲ್ಲಿ ಶೋಧ ನಡೆಸಲಾಗಿದೆ.